2024ರ ಚುನಾವಣೆಯ ಫಲಿತಾಂಶದ ನಂತರ ಅಂದರೆ ಲೋಕಸಭಾ ಚುನಾವಣೆಯ ಫಲಿತಾಂಶದ ನಂತರ ಡಿ.ಕೆ. ಶಿವಕುಮಾರ್ ಕಂಡಂತಹ ಸೋಲು ಅವರನ್ನು ದಿಕ್ಕೆಡಿಸಿದೆ ಅಂದರೆ ತಪ್ಪಲ್ಲ. ಆ ಸೋಲನ್ನು ಮೆಟ್ಟಿ ನಿಲ್ಲಲು ಡಿ.ಕೆ. ಶಿವಕುಮಾರ್ ಗೆಲುವಿನ ಹಳಿಗೆ ಮರಳಿ ಬರಲು, ಗೆಲುವಿನ ಯಶಸ್ಸನ್ನು ಕಾಣಲು, ರಾಜ್ಯದಲ್ಲಿ ತಾನೇ ಟ್ರಬಲ್ ಶೂಟರ್ ಎಂದು ಮತ್ತೊಮ್ಮೆ ಪ್ರೂವ್ ಮಾಡಲು ಈಗ ಕಣ್ಣಿಟ್ಟಿರೋದು ಚನ್ನಪಟ್ಟಣದ ಉಪಚುನಾವಣೆಯ ಮೇಲೆ. ಡಿ.ಸಿ.ಎಂ ಆದರೂ ಕೂಡ, ಉಪಮುಖ್ಯಮಂತ್ರಿ ಆದರೂ ಕೂಡ ಅವರ ಪ್ರಾಬಲ್ಯದ ಹಳೆ ಮೈಸೂರು ಭಾಗದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಗೆಲುವಿನ ದಡ ಸೇರಿಸಲು ಡಿ.ಕೆ. ಶಿವಕುಮಾರ್ಗೆ ಸಾಧ್ಯ ಆಗಿರಲಿಲ್ಲ. ಅವರ ಸಹೋದರ ಡಿ.ಕೆ. ಸುರೇಶ್ ಸ್ಪರ್ಧಿಸಿದ್ದ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಮಕ್ಕಾಡೆ ಮಲಗಿತು. ಈ ಹಿನ್ನಡೆಗೆ ಕಾರಣವನ್ನು ಹುಡುಕ್ಲಿಕ್ಕೆ ಹೋದರೆ ನೂರಾರು ಕಾರಣಗಳು ಸಿಗ್ತವೆ. ಅದಕ್ಕೆ ಪ್ರಮುಖ ಕಾರಣ ಡಿ.ಕೆ. ಶಿವಕುಮಾರ್ ಅವರ ವೈಫಲ್ಯ ಅನ್ನೋದನ್ನ ಸಿದ್ದರಾಮಯ್ಯ ಬಣದ ನಾಯಕರು ಎತ್ತಿ ತೋರಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ವೈಫಲ್ಯದಿಂದ ಯಶಸ್ಸಿನ ಕಡೆಗೆ ಸಾಗೋದು ಹೇಗೆ ಅಂತ ಯೋಚನೆ ಮಾಡ್ತಿದ್ದಾಗ ಬಂದಿರೋದೇ ಈ ಚನ್ನಪಟ್ಟಣ ಉಪಚುನಾವಣೆ. ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರು, ಅವರು ಮತ್ತೆ ಮಂಡ್ಯದಿಂದ ಸ್ಪರ್ಧಿಸಿ ಲೋಕಸಭೆಗೆ ಆಯ್ಕೆಯಾಗಿ ನರೇಂದ್ರ ಮೋದಿ ಅವರ 3ನೇ ಬಾರಿ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಯಾಗಿದ್ದಾರೆ. ಹಾಗಾಗಿ ಅವರು ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ ರಾಜೀನಾಮೆ ನೀಡ್ತಿದ್ದಾರೆ. ಕುಮಾರಸ್ವಾಮಿ ಅವರ ರಾಜೀನಾಮೆಯ ನಂತರ ಅಲ್ಲಿ ಉಪಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧಿಸಲಿಕ್ಕೆ ಡಿ.ಕೆ. ಶಿವಕುಮಾರ್ ಈಗ ರೆಡಿಯಾಗಿದ್ದಾರೆ. ತಾನು ರಾಜೀನಾಮೆ ಕೊಟ್ಟು ಅಲ್ಲಿ ಸುಪುತ್ರ ಅಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಸ್ಪರ್ಧಿಸಬೇಕು, ಅವ್ರನ್ನ ಗೆಲ್ಲಿಸಬೇಕು, ಅವರಿಗೆ ರಾಜಕೀಯ ಭವಿಷ್ಯಕ್ಕೆ ಒಂದು ಮುನ್ನುಡಿ ಬರಿಬೇಕು ಅಂತ ಕುಮಾರಸ್ವಾಮಿ ಸ್ಕೆಚ್ ಹಾಕಿದ್ರೆ, ಆ ಸ್ಕೆಚ್ಗೆ ಪ್ರತಿ ಸ್ಕೆಚ್ ಹಾಕಿರುವಂತಹ ಡಿ.ಕೆ. ಶಿವಕುಮಾರ್ ಬೆಂಗಳೂರು ಗ್ರಾಮಾಂತರದಲ್ಲಿ ತಮಗಾಗಿರೋ ಸೋಲನ್ನ ಹಿಮ್ಮೆಟ್ಟಿಸಿ ಮತ್ತೆ ಗೆಲುವನ್ನ ಪಡಿಬೇಕು ಅನ್ನುವಂತಹ ಜಿದ್ದಲ್ಲಿ ಬಿದ್ದವರಂತೆ ಕಾಣ್ತಾ ಇರೋ ಡಿ.ಕೆ. ಶಿವಕುಮಾರ್ ಚನ್ನಪಟ್ಟಣದಲ್ಲಿ ಸ್ವತಃ ತಾನೇ ಸ್ಪರ್ಧಿಸಲಿಕ್ಕೆ ರೆಡಿ ಆಗ್ತಿದ್ದಾರೆ. ಈ ಮೂಲಕ ಚನ್ನಪಟ್ಟಣದ ಉಪಚುನಾವಣೆಯಲ್ಲಿ ತಾನು ಗೆದ್ದು ಅಲ್ಲಿಂದ ತೆರವಾಗುವಂತಹ ಕನಕಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಹೋದರ ಡಿ.ಕೆ. ಸುರೇಶ್ ಅವರನ್ನ ಗೆಲ್ಲಿಸಬೇಕು ಅನ್ನೋದು ಡಿ.ಕೆ. ಶಿವಕುಮಾರ್ ಅವರ 1 ಪಾಯಿಂಟ್ ಅಜೆಂಡಾ. ಹಾಗಾದ್ರೆ ಇಲ್ಲಿ ಮತ್ತೆ ಅದೃಷ್ಟ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಕೈ ಕೊಡುತ್ತಾ? ನಿಖಿಲ್ ಕುಮಾರಸ್ವಾಮಿಗೆ ದುರಾದೃಷ್ಟ ಕೈ ಹಿಡಿಯುತ್ತಾ? ಹೇಗಾದ್ರೂ ಮಾಡಿ ರಾಜಕೀಯದಲ್ಲಿ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಬೇಕು ಅಂತ ಬ್ಯಾಟಿಂಗಿಗೆ ಬರ್ತಾ ಇರೋ ನಿಖಿಲ್ ಕುಮಾರಸ್ವಾಮಿ ಮೊದಲ ಎಸೆತದಲ್ಲೇ ಔಟ್ ಆಗಿ ವಾಪಸ್ ಪೆವಿಲಿಯನ್ ಸೇರ್ಕೊಳ್ತಿದ್ದಾರೆ. ಹೇಗಾದ್ರೂ ಮಾಡಿ ಈ ಉಪಚುನಾವಣೆಯಲ್ಲಿ ಕೇಂದ್ರ ಮಂತ್ರಿಯಾಗಿದ್ದು ತನ್ನ ಮಗನನ್ನ ಚನ್ನಪಟ್ಟಣದಲ್ಲಿ ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋ ಕುಮಾರಸ್ವಾಮಿ ಅವರ ಮಹತ್ವಾಕಾಂಕ್ಷೆಗೆ ಡಿ.ಕೆ. ಶಿವಕುಮಾರ್ ಇಲ್ಲಿ ದೊಡ್ಡ ಕೊಡಲಿಯೇಟನ್ನ ಹಾಕ್ತಾ ಇದ್ದಾರೆ. ಹಾಗೆಯೇ JDS ಜೊತೆ ಮೈತ್ರಿ ಮಾಡಿಕೊಂಡಿರೋ ಬಿಜೆಪಿ ಚನ್ನಪಟ್ಟಣಕ್ಕೆ ಆ ಕ್ಷೇತ್ರವನ್ನು ಬಿಟ್ಕೊಡ್ಬೇಕು, ಅಲ್ಲಿ ಸಿ.ಪಿ. ಯೋಗೀಶ್ವರ್ ಅವ್ರನ್ನ ನಿಲ್ಲಿಸಿ ಗೆಲ್ಲಿಸಬೇಕು ಅನ್ನೋಂಥ ಲೆಕ್ಕಾಚಾರದಲ್ಲಿದೆ. ಮತ್ತೊಂದು ಕಡೆ ಈ ಹಳೆಯ ವೈರಿಗಳು ಅಂದರೆ H.D. ಕುಮಾರಸ್ವಾಮಿ ಮತ್ತು ಸಿ.ಪಿ. ಯೋಗೀಶ್ವರ್ ಒಂದಾಗಿ ಏನಾದರೂ ಮಾಡಿ ಡಿ.ಕೆ. ಶಿವಕುಮಾರ್ ಅವ್ರನ್ನ ಮತ್ತೊಮ್ಮೆ ಕೆಡಗೋಣ ಅನ್ನೋಂಥ ಪ್ಲಾನ್ ಅನ್ನ ಮಾಡಿದ್ರೆ ಅಲ್ಲಿಯ ಜನ ಆ ಒಂದು ಅವರಿಬ್ಬರ ಒತ್ತಾಸೆಗೆ ಅಂದರೆ H.D. ಕುಮಾರಸ್ವಾಮಿ ಮತ್ತೆ ಸಿ.ಪಿ. ಯೋಗೀಶ್ವರ್ ಅವರ ಒತ್ತಾಸೆಗೆ ಬೆಂಬಲವಾಗಿ ನಿಂತ್ರೆ ಡಿ.ಕೆ. ಶಿವಕುಮಾರ್ ಅವರಿಗೆ ರಾಜ್ಯ ರಾಜಕಾರಣದಲ್ಲಿ ಮತ್ತೊಂದು ಹಿನ್ನಡೆ ಆಗೋದಂತೂ ಪಕ್ಕ. ಆದರೆ ರಾಜಕೀಯದಲ್ಲಿ ಟ್ರಬಲ್ ಶೂಟರ್ ಆಗಿರುವ ಕರ್ನಾಟಕದ ಚಾಣಕ್ಯ ಡಿ.ಕೆ. ಶಿವಕುಮಾರ್ ಈ ಒಂದು JDS ಬಿಜೆಪಿ ಮೈತ್ರಿಯನ್ನ ಭೇದಿಸಿ ಚನ್ನಪಟ್ಟಣದಲ್ಲಿ ವಿಜಯದ ಪತಾಕೆಯನ್ನ ಹಾರಿಸ್ತಾರಾ? ಕಾದ್ ನೋಡಬೇಕಾಗಿದೆ.